ನಾವು ಪೈಲಾ ತಂದಿದ್ದು 11 ರೀ. 11ರಿಂದ ನಾವು 80ಕ್ಕೆ ಟಚ್ ಮಾಡಿದ್ವಿ ಸರ್. 11ರಿಂದ 80. 80ಕ್ಕೆ ಟಚ್ ಮಾಡಿದ್ವಿ ಸರ್. 80ಕ್ಕೆ ಟಚ್ ಮಾಡಿ ಕಾರಣ ಎಲ್ಲರಿಗೂ ಇವತ್ತೇನಪ್ಪ ಅಂದ್ರೆ ನಾವು ನಾರಿ ಸುವರ್ಣ ಕೃಷಿ ಫಾರ್ಮ್ದಲ್ಲಿ ಕೃಷಿ ಫಾರ್ಮ್ ಹೆಸರು ಬಂದ್ಬಿಟ್ಟು ಕಂಪ್ಲೀಟ್ ಏನಪ್ಪ ಅಂದ್ರೆ ಪ್ರಣವಶ್ರೀ ಅಂತ ಹೇಳ್ತಾ ಸರ್. ಇವತ್ತು ನಾರಿ ಸುವರ್ಣ ಇವತ್ತು ನಾವು ಸಾಕಾಣಿಕೆ ಮಾಡಿದ್ರೆ ಯಾವ ಥರ ಒಂದು ಲಾಭಾಂಶವಿದೆ, ಅದ್ರ ಜೊತೆಗೆ ನಾರಿ ಸುವರ್ಣ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಅದ್ರ ಜೊತೆಗೆ ಇದಕ್ಕೆ ಖರ್ಚುಗಳು ಎಷ್ಟಾಗುತ್ತೆ, ಮೆಡಿಸಿನ್ಸ್ ಯಾವ ಥರ ಒಂದು ನಾವು ಇವಕ್ಕೆಲ್ಲ ಯೂಸ್ ಮಾಡಬೇಕಾಗತ್ತೆ ಅಂತೇಳಿ ಪ್ರತಿಯೊಂದು ಕೂಡ ಏನಪ್ಪ ಅಂದ್ರೆ ನಮ್ಮ ರೈತರನ್ನ ಪರಿಚಯ ಮಾಡ್ಕೊಂಡು ಅವ್ರ ಮೇಲೆ ಪ್ರತಿಯೊಂದು ಕೂಡ ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ. ಇಲ್ಲೇ ಇದಾರ ಅವ್ರ ಪರಿಚಯ ಮಾಡ್ಕೊಂಡು ಫಾರ್ಮ್ ಎಲ್ಲಿ ಬರುತ್ತೆ, ಫಾರ್ಮ್ ಹೆಸರು ಏನು, ಅದ್ರ ಜೊತೆಗೆ ಇವ್ರು ಯಾವ ತರ ಒಂದು ಬೆಳವಣಿಗೆ ಮಾಡ್ಕೊಂತ ಬಂದ್ರು ಇದನ್ನ ಪ್ರತಿಯೊಬ್ಬ ಕೂಡ ರೈತರಿಂದ ಕೇಳ್ಕೊಂಡು. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಚನ್ನಬಸಪ್ಪ ಮಾರೋದ್ರಪ್ಪ ಸರಸಟ್ಟಿ. ನಮ್ದ ಬೆಳಗಾಂ ಡಿಸ್ಟಿಕ್, ಚನ್ನಮ್ಮನ ಕಿತ್ತೂರು ತಾಲೂಕ, ಹಿರಿನಂದಳ್ಳಿ ಗ್ರಾಮ. ನಮ್ಮ ಫಾರ್ಮ್ ಹೆಸರು ಬಂದ್ಬಿಟ್ಟು ಶ್ರೀ ಪ್ರಣವಶ್ರೀ ಅಂತ ಫಾರ್ಮ್. ಪ್ರಣವಶ್ರೀ ಫಾರ್ಮ್ ಸರ್. ಸರ್ ಎಷ್ಟು ವರ್ಷ ಆಯ್ತು ಸರ್ ನೀವು ಇದನ್ನ ಫಾರ್ಮ್ ಮಾಡಕ್ಕೆ? ನಾವು 3 ವರ್ಷ ಆಯ್ತು ಸರ್. 3 ವರ್ಷ ಆಗಿದೆ ಸರ್? ಹೌದು ಸರ್. ಈ ಒಂದು ಪಾಸ್ಲಿಕ್ಕೆ ನೀವು ಮರಿಗಳು ಎಷ್ಟು ಇದ್ದೀರಿ ಸರ್? ಸರ್ ನಾವು 11 ತಂದಿದ್ವಿ ರೀ ಪೈಲಾ ರೀ. 10+1 ರೀ. 10+1 ತಂದಿದ್ರಿ. 10+1 ತಂದಿ. ಈಗ ಸಾಕಷ್ಟು ಜನ ರೈತರು ಈಗ ಯಂಗ್ಸ್ಟರ್ಗಳು ಆಗಿರ್ಬೋದು ಇವತ್ತಿನ ಕುರಿ ಫಾರ್ಮಿಂಗ್ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಹೇಳ್ತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತಾರೆ ಸರ್ ತಾವು? ಸರ್ ಮಾಡಿಕೊಂಡ್ರೆ ಒಳ್ಳೇದೈತಿ ಸರ್. ಇದು ಅಂದ್ರೆ ಯಾವ ತರ ಒಂದು ಬೆನಿಫಿಟ್ ಆಗುತ್ತೆ ಸರ್, ಲಾಭ ಎಲ್ಲ? ಸರ್ ಈಗ ಮರಿ ತಗೊಂಬಂದು ನಾವು ಮೇಷ್ ಮಾರೋದ್ರಕ್ಕಿಂತ ಈಗ ಮನೆಯಲ್ಲಿ ಮರಿ ಹುಟ್ಟೋದ್ರಿಂದ ಅದ ಹೆಚ್ಚೈತಿ ಇದ್ರ. ಅಂದ್ರೆ ಏನಂತಾರೆ ಈಗ ಕಂಪ್ಲೀಟ್ ಆಗಿ ನಾವು ಮರಿಗಳು ನಮ್ ಕಡೆ ಇಳುವಂತ ಮರಿಗಳನ್ನ ಅಂದ್ರೆ ಈಗ ನಾರಿ ಸುವರ್ಣ ಅಂತ ಹೇಳ್ತಾರಲ್ಲ ಸರ್, ಇದ್ರಲ್ಲಿ ಏನು ವಿಶೇಷತೆ ಇದೆ ಸರ್? ಇದರಲ್ಲಿ 2ರಿಂದ 3 ಮರಿ ಕೊಡ್ತೇರಿ. ಇದು 2ರಿಂದ 3. ನಮ್ಮಲ್ಲಿ ಒಂದ್ ಮರಿ ಇದೆ. ಇದು 4 ಹೋಗದಿದೆ. ಇದು 4 ಮರಿ ಹೋಗದಿದೆ. ಇದು ಎಲ್ಲ ಪ್ರತಿಯೊಂದು ಮರಿ ಗ್ರೋತ್ ಚೆನ್ನಾಗಿ ಬರ್ತಾರ? ಬರ್ತವೆ ರೀ ಸರ್. 2 ಮರಿ ಕೊಡುತ್ತಲ್ಲ? 2 ಮರಿನೂ ಕೊಡುತ್ತೆ, 3 ಮರಿನೂ ಕೊಡುತ್ತೆ, ಬರ್ತೇವೆ ಸರ್. ಬಟ್ ಟೋಟಲ್ ಆದಾಯ ನೋಡ್ದ ಸರ್, ಈಗ ಟೋಟಲ್ ಆಗಿ ಒಂದು ನೀವು 3 ವರ್ಷ ಆಯ್ತಲ್ಲ ಮಾಡಕತ್ತ, ಕಂಪ್ಲೀಟ್ ಆಗಿ ಒಂದು ಯಾವ ತರ ನಿಮ್ಮಲ್ಲಿ ಬದಲಾವಣೆ ಇದೆ ಸರ್ ಇದರಲ್ಲಿ? ಸರ್ ನಾವು ಪೈಲಾ ತಂದಿದ್ದು 11 ರೀ. 11ರಿಂದ ನಾವು 80ಕ್ಕೆ ಟಚ್ ಮಾಡಿದ್ವಿ ಸರ್. 11ರಿಂದ 80ಕ್ಕೆ ಟಚ್ ಮಾಡಿದ್ವಿ ಸರ್. 80ಕ್ಕೆ ಟಚ್ ಮಾಡಿ ಕಾರಣ ನಾವು 40 ಅಷ್ಟೇ ಇಟ್ಕೊಂಡಿದ್ವಿ ರೀ. ಈಗ ಮತ್ತೆ ನಮ್ಗೆ 80ಕ್ಕೆ ಬಂದಿದೆ ರೀ. ಅಂದ್ರೆ ಈಗ ಹೊಸದಾಗಿ ಬಂದ್ ಮಾಡುವಂತ ವ್ಯಕ್ತಿಗಳು ಏನ್ ಹೇಳ್ಬೋದು ಸರ್? ಮಾಡ್ಕೊಂಡ್ರೆ ಬಹಳ ಬೆನಿಫಿಟ್ ಇದೆ ಸರ್. ಇದು ಮಾಡ್ಕೊಂಡ್ರೆ ಬಹಳ ಬೆನಿಫಿಟ್ ಇದೆ ರೀ. ಸ್ಟಾರ್ಟಿಂಗ್ ನಾವು ಏನಪ್ಪಾ ಅಂದ್ರೆ ಜಾಸ್ತಿ ಹಾಕೋದು ಫಸ್ಟ್ ಒಂದ್ 10 ಮರಿಗಳಾಗಲಿ ಒಂದ್ 5 ಮರಿಗಳು ತಂದ್ ಮಾಡ್ಕೋದ್ರಿಂದ ಒಂದ್ ಚೆನ್ನಾಗಿ ಲಾಭ ಇದೆ. ಈ ಮರಿಗಳೆಲ್ಲ ಏನ್ ಸರ್ ಇವ 3 ತಿಂಗಳು 4 ತಿಂಗಳು ಆ ಕಡೆವೆಲ್ಲ ಅದಾವಲ್ರಿ, ಅವು 3 ತಿಂಗಳು 2 ತಿಂಗಳು ಹಿಂಗ ಅದಾವ್ರಿ. ಇವನ್ನೆಲ್ಲ ಮರಿಗಳು ಸಣ್ಣ ಸಣ್ಣ ಮರಿಗಳು ಬೇರೆ ಬೇರೆ, ಆಮೇಲೆ ಬೇರೆ ಇವೆಲ್ಲ ಹೇಳಕ್ ಬಂದ ಸರ್. ಇವಾಗ ಇಲ್ಲಿ ಏನ್ ಮರಿ ಕಾಣ್ತದೆ ಎಷ್ಟು ತಿಂಗಳು ಸರ್ ಇವೆಲ್ಲ? ಸರ್ ಇವು 3 ತಿಂಗಳಿಂದ 3.5 ತಿಂಗಳ ಮಟ್ಟ ಹಿಂಗ ಅದಾವ್ರಿ. ಇವ 3 ತಿಂಗಳಿಂದ 3.5 ತಿಂಗಳ ಕಡು ಮರಿ ಅದಾವ. ಯಾರ ಕೇಳಿರು ಅವೈಲೇಬಲ್ ಅದಾವ ಅಂತ. ಅದಾವ ಸರ್. ಆಮೇಲೆ ಇವ್ರಿ ಇವ 6 ತಿಂಗಳ ಮರಿ ರೀ. ಇವು ಟಗರಿಗೆ ಹಾಕಿದೇನ್ರಿ. ಈಗ ಎಫ್2ದಿಂದ ಕ್ರಾಸ್ ಮಾಡಿಸ್ಬೇಕಂತೇಳಿ ಅವಕ್ ಹಾಕಿದೇನಿ ಸರ್. ಈಗ ಇದು ಎಫ್2 ರೀ. ಇದು ಇದ್ರಲೇನ ನಾವು ಕ್ರಾಸ್ ಮಾಡಿದ್ದು ಅದಾವ ನೋಡ್ರಿ ಸರ್. ಈಗ ಎಫ್2ದಿಂದ ಕ್ರಾಸ್ ಮಾಡಿದೇವ್ರಿ. ಈ ಪೈಲಾ ನಮ್ದ ನಾರಿ ಸುವರ್ಣ ಐತ್ರಿ. ನಾವು 10+1 ತಂದಾಗ್ರಿ. ಅದರಿಂದ ನಮ್ಮ 80 ಕ್ರಾಸ್ ಆಗಿದ್ರಿ ಸರ್. ಆಮೇಲೆ ಅದನ್ನ ನಾರಿ ಸುವರ್ಣ ಬಿಟ್ಟು ಡಾರ್ಪರ್ ಅಂತ ಎಫ್2 ಸರ್. ಇದು ಎಫ್2 ಈಗೆಲ್ಲ ಇದು ನಮ್ದು ಮಾಡಿದ. ಇವು ಎಲ್ಲಾ ಪ್ರೆಗ್ನೆನ್ಸಿ ಅದಾವ ಸರ್. ಇವ ಮತ್ತೆ ಇವ ಎಲ್ಲಾ ಪ್ರೆಗ್ನೆನ್ಸಿ ಅದಾವ್ರಿ. ಮರಿಗಳು ರೀ. ನಮ್ಮ ರೈತರಿಗ ಕೊಡಕ್ ಸರ್, ಅವ್ರಿಗೆ ಯಾವ ತರ ಒಂದ್ ನೀವು ಕೊಡ್ಬೋದು ಸರ್? ಈಗ ಒಂದೊಂದ್ ಸಿಂಗಲ್ ಯಾಕೆ ಬಂದಿರ್ತಿರ್ತಾರೋ, ಈಗ ಒಬ್ಬೊಬ್ರು ಲಾಟ್ ವೈಸ್ ಯಾಕೆ ಬಂದಿರ್ತಾರ? ಒಂದು 10 ಸರ್ ನಾವು ಈಗ ಮೊದಲಿಂದ 3 ವರ್ಷದಿಂದ ನಾವು ಮಾಡಿದಾಗ್ರಿ. ಈಗ ಪೈಲಾ ಏನ್ 80 ಕ್ರಾಸ್ ಆಗಿದ್ವಲ್ರಿ ನಮ್ಮ. ಅವಾಗ ಒಬ್ಬೊಬ್ರು ಮರಿಗಳು ಎದ್ದದ್ದು ಕೊಡಂತ ಹೇಳಿದಾರ ಸರ್. ಅವ್ರಿಗೆ ಮರಿ ಎದ್ದದ್ದು ಕೊಟ್ಟಿದೇವ್ರಿ ನಾವು. ಪೂರಾ ಇಳ್ಯಾಕ್ ಬಂದಿದ್ದು ಕೊಡಂದಾಗ ಅವನ್ ಕೊಟ್ಟಿದೇವ್ರಿ. ನಮ್ಮ ರೈತರಿಗೆ ಯಾವ್ದೋ ಸಾಕ್ತೇನೆ ಮರಿ ಕೊಡಂದ್ರು ಕೊಡ್ತೇವ್ರಿ, ಮತ್ತ ಇವನ್ನ ಇಳ್ಯಾಕ್ ಬಂದಿದ್ದು ಕೊಡಂದ್ರು ಕೊಡ್ತೇವ್ ಸರ್ ನಾವು. ಇಲ್ಲೇ ನಾರಿ ಸುವರ್ಣ ಇದೆ ನೋಡ್ರಿ ಸರ್ ನಮ್ದು. ಇದು ನಾರಿ ಸರ್. ಇದು 2.5 ವರ್ಷದ ರೀ. 2.5 ವರ್ಷದ ಇದೆ ಸರ್. ಈಗ ಔಷಧಗಳು ಎಲ್ಲ ಸ್ವಂತ ನೀವು ಇದನ್ನ ಮಾಡ್ತಾರೇನ್ರಿ? ಎಲ್ಲ ಇಂಜೆಕ್ಷನ್ ಆಗಿರ್ಬೋದು. ಈಗ ನೀವೆಲ್ಲ ಪ್ರತಿಯೊಂದು ಇಂಜೆಕ್ಷನ್ ಮಾಡೋದಾಗಲಿ ಲಿವರ್ ಹೆಲ್ತ್ ಕೊಟ್ಟಿರ್ತಾರೆ, ಮತ್ತು ಜಂತಿನೆಣ್ಣೆ ಪ್ರತಿಯೊಂದು ಕೂಡ ಇವಕ್ಕೆ ಇಟ್ಟಿರ್ತಾರೆ ಸರ್. ಬಟ್ ಚೆನ್ನಾಗಿ ಮರಿಗಳೆಲ್ಲ ಗ್ರೋತಿ ಬರ್ತಾವೆ ಸರ್. ಔಷಧ ಕಂಪ್ಲೀಟ್ ಬರ್ತಾವೆ ಸರ್. ನಾವು ಜಂಟಿನ ಔಷಧ ಹಾಕ್ತೇವ್ರಿ, ಲಿವರ್ ಟಾನಿಕ್ ಹಾಕ್ತೇವ್ರಿ,
ಕ್ಯಾಲ್ಸಿಯಂ ಕಲ್ಲು ಸಿಗ್ತದ್ರಿ. ಕ್ಯಾಲ್ಸಿಯಂ ಕಲ್ಲು ಎಲ್ಲ ಇಟ್ಟಿರ್ತಾರೆ ಸರ್. ಕಲ್ಲು ಕೊಟ್ಟಿರ್ತಾರೆ. ಅರೆ ಕ್ಯಾಲ್ಸಿಯಂ ಕಲ್ಲು ಇಡೋದ್ರಿಂದ ಚೆನ್ನಾಗಿ ಗ್ರೋತ್ ಬರ್ತಾವೇನು ಸರ್ ಎಲ್ಲ? ಬರ್ತಾವ ಸರ್. ಎಸ್ ಬಾಯಿ ಸರ್. ಸೌಳ್ ಆಗಿದೆ ಅಲ್ರಿ, ಹಾಂ ಸರ್. ಅದನ್ನೆಲ್ಲ ನೆಕ್ತಾವ್ರಿ ಪೂರ. ಆಮೇಲೆ ಈ ಲಿವರ್ ಹೆಲ್ತ್ ಕೊಟ್ಟಿರ್ತಾರಲ್ಲ ಇದನ್ನೇ ಕೊಟ್ಟಿರ್ತಾರೆ ಸರ? ಸರ ಅವು ಮಾತಾಡ್ರು. ಈಗ ಲಿವರ್ ಔಷಧ ಕೊಟ್ಟಿರ್ತಾರ, ಏನು ಪ್ರಪೋಸಿಗೆ ಕೊಟ್ಟಿರ್ತಾರೆ ಸರ? ಸರ ಲಿವರ್ ಟಾನಿಕ್ ಅಂದ್ರೆ ಇದೇನ್ರಿ, ಹೊಲಸುದು ತಿಂದಿರ್ತೈತಲ್ರಿ ಹಾಂ ರೀ. ಅದು ಮತ್ತ ಈ ಕ್ಯಾಲ್ಸಿಯಂ ಕಲ್ಲು ತಿನ್ನೋದ್ರಿಂದ ಕಲ್ಲು ಸಿಕ್ಕೋದ್ರಿಂದ ರೀ ಹಾಂ ಅದ ಹೊಟ್ಟಿ ಬಾವು ಬರೋದು ಹಾಂ. ಮತ್ತ ಹಿಂಗ ಹೊಟ್ಟಿ ಉಪ್ಪು ಬರೋದು. ಅಂದ್ರೆ ಈಗ ಹೊರಗಡೆ ಮೇವು ತಿಂದಾಗ ಅವಕ್ಕೆ ಹಸಿ ಮೇವು ಹಾಕಿದ್ರಾಗ ಏನಾರ ಹುಳ ಪಳ ಇರ್ತಾವೆ ಅಥವಾ ಫಂಗಸ್ ಏನು ರೈಟಾಗಿ ಇರ್ತದೆ ಅದನ್ನ ತಿಂದಾಗ ಸಮಸ್ಯೆಗಳು ಆಗಬಾರ್ದು ಅಂತೇಳಿ ಲಿವರ್ ಟಾನಿಕ್ ಆಗಿರ್ಬೋದು, ಕ್ಯಾಲ್ಸಿಯಂಗಳನ್ನ ಇವನ್ನೆಲ್ಲ ಬಳಸಿರ್ತಾರೆ ಸರ್ ಔಷಧ. ಹೌದು ಸರ್. ಎಸ್, ಓಕೆ ಸರ್. ಧನ್ಯವಾದಗಳು ಸರ್. ಧನ್ಯವಾದ.